ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಸ್ಪರ್ಧಿಗಳು ಅದ್ದೂರಿಯಾಗಿ ಮತ್ತೆ ಒಂದಾಗಿದ್ದಾರೆ. ಫಿನಾಲೆ ಮುಗಿದು 1 ತಿಂಗಳ ನಂತರ ಗಿಲ್ಲಿ, ರಕ್ಷಿತಾ ಶೆಟ್ಟಿ, ಮಲ್ಲಮ್ಮ, ಸ್ಪಂದನ ಸೋಮಣ್ಣ ಹೀಗೆ ಹಲವಾರು ಸೇರಿ ರಿಯೂನಿಯನ್ಗೆ ಪಾಲ್ಗೊಂಡಿದ್ದಾರೆ. ಈ ಕುರಿತು ರಕ್ಷಿತಾ ಶೆಟ್ಟಿ ಮಾಹಿತಿ ಹಂಚಿಕೊಂಡಿದ್ದು ಹಲವರ ಫೋಟೋಗಳು ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಹೌದು, ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಫಿನಾಲೆ ನಡೆದು 1 ತಿಂಗಳು ಕಳೆದು ಹೋಗಿದೆ. ಎಲ್ಲ ಸ್ಪರ್ಧಿಗಳು ಹೊರಗೆ ಬಂದ ಬಳಿಕ ವಿವಿಧ ಕಾರ್ಯಕ್ರಮಗಳನ್ನು ನೀಡುತ್ತಾ ಬರ್ತಿದ್ದಾರೆ. ಈಗ ಎಲ್ಲರೂ ಕೂಡ ಬಿಡುವು ಮಾಡಿಕೊಂಡು ಮತ್ತೆ ಸೇರಿದ್ದಾರೆ. ರಕ್ಷಿತಾ ಶೆಟ್ಟಿ ಈ ವಿಷಯವನ್ನ ರಿವೀಲ್ ಮಾಡಿದ್ದಾರೆ. ಅಲ್ಲದೆ ಕೆಲವು ರಿಯೂನಿಯನ್ ಫೋಟೋಗಳನ್ನು ಕೂಡ ವೈರಲ್ ಆಗಿ ಗಮನ ಸೆಳೆದಿವೆ. ರಕ್ಷಿತಾ ಶೆಟ್ಟಿ ಹಾಗೂ ಮಾತಿನ ಮಲ್ಲಿ ಮಲ್ಲಮ್ಮ ಅವರು ಒಟ್ಟಿಗೆ ಕುಳಿತು ಮಾತುಕತೆಯನ್ನ ನಡೆಸಿದ್ದಾರೆ. ಬಿಗ್ ಬಾಸ್ ಅಲ್ಲಿ ಕೆಲವರ ಮಧ್ಯೆ ಒಳ್ಳೆಯ ಗೆಳೆತನ ಬೆಳೆದಿತ್ತು. ಗಿಲ್ಲಿ ನಟ ಕಾವ್ಯ, ರಕ್ಷಿತಾ ಶೆಟ್ಟಿ, ಸ್ಪಂದನ ಸೋಮಣ್ಣ, ರಘು, ಮಲ್ಲಮ್ಮ ಮಧ್ಯೆ ಒಳ್ಳೆಯ ಒಡನಾಟ ಇತ್ತು. ಧನುಷ್ ಕೂಡ ಎಲ್ಲ ಸ್ಪರ್ಧಿಗಳ ಜೊತೆ ಒಳ್ಳೆಯ ರೀತಿಯಲ್ಲಿ ಹೊಂದ್ಕೊಂಡೋಗಿದ್ರು. ಇವರೆಲ್ಲರೂ ಕೂಡ ರಿಯೂನಿಯನ್ ಅಲ್ಲಿ ಇದ್ರು ಎನ್ನಲಾಗ್ತಿದೆ. ರಿಷಾ ಗೌಡ ಅವರು ಮೊದಲೇ ಎಲಿಮಿನೇಟ್ ಆದರೂ ಕೊನೆಯವರೆಗೂ ಅವರು ಗಿಲ್ಲಿನ ಬೆಂಬಲಿಸುತ್ತಾ ಬಂದಿದ್ರು. ಅವರು ಗಿಲ್ಲಿ ಜೊತೆ ಕಿರಿಕ್ ಮಾಡಿಕೊಂಡ್ರು. ನಂತರ ಒಳ್ಳೆಯ ರೀತಿಯಲ್ಲೇ ನಡೆದುಕೊಂಡ್ರು. ಅವರು ಗಿಲ್ಲಿ ಜೊತೆ ಖುಷಿಯಾಗಿ ಪೋಸ್ಗಳನ್ನ ಕೊಡ್ತಾ ಇದೀಗ ಆ ಫೋಟೋಗಳು ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಅಂದ ಹಾಗೆ ಇದು ಕಲರ್ಸ್ ಕನ್ನಡ ವಾಹಿನಿಯವರೇ ಆಯೋಜಿಸಿದಂತಹ ಕಾರ್ಯಕ್ರಮವಾಗಿದ್ದು ಎಲ್ಲರೂ ಸಖತ್ತಾಗಿ ರೆಡಿಯಾಗಿ ಪೋಸ್ ಕೊಟ್ಟಿದ್ದಾರೆ. ಇವರೆಲ್ಲರೂ ಗಿಚ್ಚಿ ಗಿಲಿಗಿಲಿ ಜೂನಿಯರ್ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ ಎಂದು ಪ್ರಶ್ನೆಯೂ ಕೂಡ ಮೂಡಿದೆ. ಹೌದು, ಇದೇ ಫೆಬ್ರವರಿ 15 ಶಿವರಾತ್ರಿ ದಿನದಂದು ಈ ಎಲ್ಲ ಬಿಗ್ ಬಾಸ್ ಸೀಸನ್ 12ರ ಸ್ಪರ್ಧಿಗಳು ಮತ್ತೆ ಒಂದಾಗಿ ಗಿಚ್ಚಿ ಗಿಲಿಗಿಲಿ ಜೂನಿಯರ್ ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸುತ್ತಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಸಾಕಷ್ಟು ಜಗಳ ಕಿತ್ತಾಟ ಮಾಡಿಕೊಂಡು ಗಾಸಿಪ್ ಮಾಡ್ತಿದ್ದ ಸ್ಪರ್ಧಿಗಳು ಇದೀಗ ಎಲ್ಲದನ್ನ ಮರೆತು ಮತ್ತೆ ಒಂದಾಗಿ ಎಲ್ಲರೂ ಇನ್ನಷ್ಟು ಮನೋರಂಜನೆ ನೀಡಲು ಸಜ್ಜಾಗಿದ್ದಾರೆ. ಪ್ರತಿಯೊಬ್ಬ ಸ್ಪರ್ಧಿಯೂ ಕೂಡ ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಆಗಿ ರೆಡಿಯಾಗಿ ಶಿವರಾತ್ರಿ ಹಬ್ಬದಂದು ನಿಮ್ಮೆಲ್ಲರನ್ನ ಮನೋರಂಜನೆಯನ್ನ ಕೊಡೋದಕ್ಕೆ ಫುಲ್ ರೆಡಿಯಾಗಿದ್ದಾರೆ. ಹೌದು, ಸ್ಪಂದನ ಸೋಮಣ್ಣ, ಧನುಷ್, ರಾಶಿಕಾ ಶೆಟ್ಟಿ, ರಕ್ಷಿತಾ ಶೆಟ್ಟಿ, ಮಲ್ಲಮ್ಮ, ಗಿಲ್ಲಿ, ಕಾವ್ಯ, ಡಾಕ್ ಸತೀಶ್, ಅಶ್ವಿನಿ NS, ಅಭಿಷೇಕ್ ಹೀಗೆ ಕೆಲವು ಬಿಗ್ ಬಾಸ್ ಸೀಸನ್ 12ರ ಸ್ಪರ್ಧಿಗಳು ಇದೀಗ ಮತ್ತೆ ಒಂದಾಗಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಅಶ್ವಿನಿ ಗೌಡ, ಜಾನ್ವಿ ಹಾಗೂ ಧ್ರುವಂತ್ ಅವರು ಎಲ್ಲಿಯೂ ಕೂಡ ಕಾಣಿಸಿಕೊಂಡಿಲ್ಲ. ಈಗಿರುವಾಗ ಹೀಗೆ ಎಲ್ಲ ಸ್ಪರ್ಧಿಗಳು ಮಾತನಾಡುತ್ತಾ ಒಬ್ಬರ ಕಾಲನ್ನ ಇನ್ನೊಬ್ಬರ ಎಳೆಯುತ್ತಾ ಸಿಕ್ಕಾಪಟ್ಟೆ ಖುಷಿಯಲ್ಲಿ ತೇಲಾಡಿದ್ದಾರೆ. ಈಗಿರುವಾಗ ರಕ್ಷಿತಾ ಶೆಟ್ಟಿಯವರಿಗೆ ಸಹ ಸ್ಪರ್ಧಿಗಳು ನಿನ್ನ ಗಿಲ್ಲಿ ಎಲ್ಲಿ ಎಂದು ಪ್ರಶ್ನೆ ಮಾಡಿದಾಗ ಅವರು ಇನ್ನೆಲ್ಲಿ ಇರ್ತಾರೆ, ಅವರು ಕಾವ್ಯ ಜೊತೆ ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ದಾರೆ, ಅವರಿಗೆ ನಾವೆಲ್ಲ ಕಾಣಿಸಲ್ಲ ಬಿಡಿ ಎಂದು ಗಿಲ್ಲಿ ಅವರ ಕಾಲನ್ನ ಎಳೆದಿದ್ದಾರೆ. ಇತ್ತ ಗಿಲ್ಲಿ ಕಾವ್ಯನು ಕೂಡ ಸಿಕ್ಕಾಪಟ್ಟೆ ಫೋಟೋ ಶೂಟ್ಗಳನ್ನ ಮಾಡಿದ್ದು ಈ ಒಂದು ಫೋಟೋ ಶೂಟ್ಸ್ಗಳು ಇನ್ಸ್ಟಾಗ್ರಾಮ್ನಲ್ಲಿ ತುಂಬಾನೇ ವೈರಲ್ ಆಗ್ತಿದೆ. ಹೌದು, ಬಿಗ್ ಬಾಸ್ ಮನೆಗೆ ಜಂಟಿಯಾಗಿ ಎಂಟ್ರಿ ಕೊಟ್ಟ ಗಿಲ್ಲಿ ಹಾಗೂ ಕಾವ್ಯ ಅವರ ಜೋಡಿಗೆ ಬಿಗ್ ಬಾಸ್ ಮನೆಯಿಂದ ಆಚೆ ತುಂಬಾನೇ ಫ್ಯಾನ್ಸ್ ಇದ್ರು. ಆರಂಭದಿಂದ ಇಲ್ಲಿವರೆಗೂ ಕೂಡ ಇವರಿಬ್ಬರ ಫ್ಯಾನ್ಸ್ಗಳು ಇನ್ನಷ್ಟು ಇವರಿಗೆ ಸಪೋರ್ಟ್ ಮಾಡ್ತಾನೆ ಬಂದಿದ್ದಾರೆ. ಇದೀಗ ಇವರು ತೆಗೆದುಕೊಂಡಂತಹ ಕೆಲವೊಂದು ಫೋಟೋ ಶೂಟ್ಸ್ಗಳು ಇನ್ಸ್ಟಾಗ್ರಾಮ್ನಲ್ಲಿ ತುಂಬಾನೇ ವೈರಲ್ ಆಗ್ತಿದೆ. ಈ ಫೋಟೋಸ್ಗಳನ್ನು ನೋಡಿ ಅವರ ಅಭಿಮಾನಿಗಳಂತೂ ಕಮೆಂಟ್ಸ್ ಮಾಡುವುದರ ಮೂಲಕ ಅಭಿಪ್ರಾಯವನ್ನ ತಿಳಿಸಿದ್ದಾರೆ. ಈ ಜೋಡಿ ಸೂಪರ್ ಆಗಿದೆ, ಆದಷ್ಟು ಬೇಗ ಒಂದಾಗ್ಲಿ ಎಂದೆಲ್ಲ ಕಮೆಂಟ್ಸ್ ಮಾಡ್ತಿದ್ದಾರೆ. ಇನ್ನು ನೀವು ಬಿಗ್ ಬಾಸ್ ರಿಯೂನಿಯನ್ ನಲ್ಲಿ ಯಾವ ಒಬ್ಬ ಸ್ಪರ್ಧಿನ ಮಿಸ್ ಮಾಡ್ಕೊಳ್ತಿದ್ದೀರಾ? ತಪ್ಪದೇ ಕಮೆಂಟ್ಸ್ ಮಾಡುವುದರ ಮೂಲಕ ತಿಳಿಸಿ. ಇನ್ನಷ್ಟು ಕನ್ನಡ ಬಿಗ್ ಬಾಸ್ ಸೀಸನ್ 12ರ ಸ್ಪರ್ಧಿಗಳ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು ವೀಕ್ಷಕರೇ.